ರಾತ್ರಿ ವೇಳೆ ಯಾವ ಮರದ ಕೆಳಗೆ ಮಲಗಿದ್ರೆ ಮನುಷ್ಯ ಸಾಯಬಹುದು? ಉತ್ತರ ಗೊತ್ತಾದರೆ ಶಾಕ್ ಆಗ್ತೀರಾ. ಪೂರ್ತಿ ನೋಡಿ ಇವತ್ತಿನ ವಿಡಿಯೋ. ನಾವು ಕುಡಿಯುವ ಎಳನೀರಿನಿಂದ ನಮ್ಮ ದೇಹಕ್ಕೆ ಸಿಗುವ ಪ್ರಮುಖ ಲಾಭವೇನು? ನಿಮ್ಮ ಆಪ್ಷನ್ಸ್: ಎ. ತೂಕ ಹೆಚ್ಚಾಗುವುದು, ಬಿ. ಜಲಸಂಚಯನ, ಸಿ. ನಿದ್ರಾಹೀನತೆ, ಡಿ. ಕಣ್ಣಿನ ದೃಷ್ಟಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಜಲಸಂಚಯನ. ಎಳನೀರಿನಲ್ಲಿ ಪೊಟ್ಯಾಷಿಯಂ ಮತ್ತು ಎಲೆಕ್ಟ್ರೋಲೈಟ್ಗಳು ಸಮೃದ್ಧವಾಗಿವೆ. ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಸಸ್ಯಾಹಾರಿ ಜನರಿದ್ದಾರೆ? ನಿಮ್ಮ ಆಪ್ಷನ್ಸ್: ಎ. ಕರ್ನಾಟಕ, ಬಿ. ಪಶ್ಚಿಮ ಬಂಗಾಳ, ಸಿ. ರಾಜಸ್ಥಾನ, ಡಿ. ಕೇರಳ. ಸರಿಯಾದ ಉತ್ತರ ಆಪ್ಷನ್ ಸಿ. ರಾಜಸ್ಥಾನ. ವಿವಿಧ ಸಮೀಕ್ಷೆಗಳ ಪ್ರಕಾರ ರಾಜಸ್ಥಾನದಲ್ಲಿ ಸುಮಾರು 70%ಕ್ಕಿಂತ ಹೆಚ್ಚು ಜನಸಂಖ್ಯೆಯು ಸಂಪೂರ್ಣ ಸಸ್ಯಾಹಾರಿ ಆಹಾರ ಪದ್ಧತಿಯನ್ನು ಅನುಸರಿಸುತ್ತದೆ. ಅತಿಯಾಗಿ ಕೂಲ್ ಡ್ರಿಂಕ್ಸ್ ಕುಡಿಯುವುದರಿಂದ ದೇಹದ ಯಾವ ಪ್ರಮುಖ ಅಂಗಕ್ಕೆ ತೀವ್ರ ಹಾನಿಯಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ. ಮೂತ್ರಪಿಂಡ, ಬಿ. ಶ್ವಾಸಕೋಶ, ಸಿ. ಕಣ್ಣುಗಳು, ಡಿ. ಕಿವಿ. ಸರಿಯಾದ ಉತ್ತರ ಆಪ್ಷನ್ ಎ. ಮೂತ್ರಪಿಂಡ. ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿರುವ ಅತಿಯಾದ ಸಕ್ಕರೆ ಅಂಶ ಮತ್ತು ಫಾಸ್ಫೋರಿಕ್ ಆಸಿಡ್ ಕಿಡ್ನಿಗಳಲ್ಲಿ ಕಲ್ಲುಗಳು ಉಂಟಾಗಲು ಮತ್ತು ಕಿಡ್ನಿ ವೈಫಲ್ಯಕ್ಕೆ ಕಾರಣವಾಗಬಹುದು. ರಾತ್ರಿ ವೇಳೆ ಈ ಕೆಳಗಿನ ಯಾವ ಮರದ ಕೆಳಗೆ ಮಲಗುವುದರಿಂದ ಮನುಷ್ಯನ ಜೀವಕ್ಕೆ ಅಪಾಯ ಕಾದಿರುತ್ತದೆ? ನಿಮ್ಮ ಆಪ್ಷನ್ಸ್: ಎ. ಆಲದ ಮರ, ಬಿ. ಬೇವಿನ ಮರ, ಸಿ. ಅರಳಿ ಮರ, ಡಿ. ಹುಣಸೆ ಮರ. ಸರಿಯಾದ ಉತ್ತರ ಆಪ್ಷನ್ ಡಿ. ಹುಣಸೆ ಮರ. ಹುಣಸೆ ಮರವು ರಾತ್ರಿಯ ಸಮಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತದೆ. ಸಂಧಿವಾತ ನೋವಿಗೆ ರಾಮಬಾಣದಂತೆ ಕೆಲಸ ಮಾಡುವ ಆಹಾರ ಪದಾರ್ಥ ಯಾವುದು? ನಿಮ್ಮ ಆಪ್ಷನ್ಸ್: ಎ. ಸಂಸ್ಕರಿಸಿದ ಸಕ್ಕರೆ, ಬಿ. ಶುಂಠಿ ಮತ್ತು ಬೆಳ್ಳುಳ್ಳಿ, ಸಿ. ಮೈದಾ ಹಿಟ್ಟು, ಡಿ. ಅತಿಯಾದ ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಬಿ. ಶುಂಠಿ ಮತ್ತು ಬೆಳ್ಳುಳ್ಳಿ. ಶುಂಠಿ ಮತ್ತು ಬೆಳ್ಳುಳ್ಳಿಯಲ್ಲಿ ಉರಿಯೂತ ನಿವಾರಕ ಗುಣಗಳಿರುವುದರಿಂದ ಇವು ಕೀಲು ನೋವು ಮತ್ತು ಸಂಧಿವಾತದ ನೋವನ್ನು ಕಡಿಮೆ ಮಾಡಲು ನೈಸರ್ಗಿಕ ಔಷಧಿಯಂತೆ ಕೆಲಸ ಮಾಡುತ್ತವೆ. ಮುಂದಿನ ಪ್ರಶ್ನೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ. ನೋಡೋಣ ನಿಮಗೆಷ್ಟು ಗೊತ್ತಿದೆ ಅಂತ. ವಿಶ್ವದ ಅತ್ಯಂತ ಸುಂದರ ಮಹಿಳೆಯರನ್ನು ಹೊಂದಿರುವ ದೇಶ ಯಾವುದು ಎಂದು ಸಮೀಕ್ಷೆಗಳು ಹೇಳುತ್ತವೆ? ನಿಮ್ಮ ಆಪ್ಷನ್ಸ್: ಎ. ವೆನೆಜುವೆಲಾ, ಬಿ. ದಕ್ಷಿಣ ಆಫ್ರಿಕಾ, ಸಿ. ಸೌದಿ ಅರೇಬಿಯಾ, ಡಿ. ಮಂಗೋಲಿಯಾ. ಸರಿಯಾದ ಉತ್ತರ ಆಪ್ಷನ್ ಎ. ವೆನೆಜುವೆಲಾ. ವೆನೆಜುವೆಲಾ ದೇಶದ ಮಹಿಳೆಯರು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಬಾರಿ ಮಿಸ್ ವರ್ಲ್ಡ್ ಮತ್ತು ಮಿಸ್ ಯೂನಿವರ್ಸ್ ಪ್ರಶಸ್ತಿಗಳನ್ನು ಗೆದ್ದ ದಾಖಲೆ ಹೊಂದಿದ್ದಾರೆ. ಮೊಬೈಲ್ ಅನ್ನು ಜಗತ್ತಿನಲ್ಲಿ ಮೊದಲ ಬಾರಿಗೆ ಯಾವ ದೇಶದಲ್ಲಿ ಆವಿಷ್ಕರಿಸಲಾಯಿತು? ನಿಮ್ಮ ಆಪ್ಷನ್ಸ್: ಎ. ಚೀನಾ, ಬಿ. ಜಪಾನ್, ಸಿ. ಅಮೆರಿಕ, ಡಿ. ಭಾರತ. ಸರಿಯಾದ ಉತ್ತರ ಆಪ್ಷನ್ ಸಿ. ಅಮೆರಿಕ. 1973ರಲ್ಲಿ ಅಮೆರಿಕದ ಮೊಟೊರೋಲಾ ಕಂಪನಿಯ ಇಂಜಿನಿಯರ್ ಮಾರ್ಟಿನ್ ಕೂಪರ್ ಅವರು ವಿಶ್ವದ ಮೊದಲ ಪೋರ್ಟೇಬಲ್ ಮೊಬೈಲ್ ಫೋನ್ ಅನ್ನು ಕಂಡುಹಿಡಿದರು. ಮೊಬೈಲ್ ಕಂಡುಹಿಡಿದಿದ್ದು ಅಮೆರಿಕ ಇರಬಹುದು, ಆದರೆ ಅದನ್ನು ಚಾರ್ಜ್ಗೆ ಹಾಕಿ ಇಡೀ ದಿನ ರಾತ್ರಿ ರೀಲ್ಸ್ ನೋಡಿ ಕಣ್ಣು ಕಳ್ಕೊಳ್ಳೋ ಕಲೆಯನ್ನು ಕಂಡುಹಿಡಿದಿದ್ದು ಮಾತ್ರ ನಮ್ಮ ದೇಶದ ಮಹಾನುಭಾವರೇ. ಕಪ್ಪು ಕಾಗೆಯನ್ನು ತನ್ನ ದೇಶದ ರಾಷ್ಟ್ರೀಯ ಪಕ್ಷಿಯನ್ನಾಗಿ ಮಾಡಿಕೊಂಡಿರುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ. ನೇಪಾಳ, ಬಿ. ಭೂತಾನ್, ಸಿ. ಬಾಂಗ್ಲಾದೇಶ್, ಡಿ. ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಬಿ. ಭೂತಾನ್. ಭೂತಾನ್ ದೇಶದ ರಾಷ್ಟ್ರೀಯ ಪಕ್ಷಿ ರಾವೆನ್, ದೊಡ್ಡ ಕಪ್ಪು ಕಾಗೆ ಜಾತಿ. ಇದನ್ನು ಅಲ್ಲಿನ ಸಂಸ್ಕೃತಿಯಲ್ಲಿ ಪವಿತ್ರ ಮತ್ತು ರಕ್ಷಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಕಪ್ಪು ಉಪ್ಪು ಎಲ್ಲಿ ಸಿಗುತ್ತದೆ ಅಥವಾ ಉತ್ಪಾದನೆಯಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ. ಭಾರತ, ಬಿ. ಆಸ್ಟ್ರೇಲಿಯಾ, ಸಿ. ಬ್ರೆಜಿಲ್, ಡಿ. ಆಫ್ರಿಕಾ.
ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಕಪ್ಪು ಉಪ್ಪನ್ನು ಕಾಲಾ ನಮಕ್ ಪ್ರಮುಖವಾಗಿ ಭಾರತ, ಪಾಕಿಸ್ತಾನ ಹಾಗೂ ಹಿಮಾಲಯದ ಗಣಿ ಪ್ರದೇಶಗಳಿಂದ ನೈಸರ್ಗಿಕವಾಗಿ ಹೊರತೆಗೆಯಲಾಗುತ್ತದೆ. ಬೆನ್ನುಮೂಳೆಯನ್ನು ಬಲಪಡಿಸಲು ಯಾವ ರೀತಿಯ ಆಹಾರಗಳು ಹೆಚ್ಚು ಸಹಾಯ ಮಾಡುತ್ತವೆ? ನಿಮ್ಮ ಆಪ್ಷನ್ಸ್: ಎ ಜಂಕ್ ಫುಡ್, ಬಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ, ಸಿ ಬೇಕರಿ ಉತ್ಪನ್ನಗಳು, ಡಿ ಕರಿದ ಪದಾರ್ಥಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ. ಹಾಲು, ಡೈರಿ ಉತ್ಪನ್ನಗಳು, ಹಸಿರು ಎಲೆಗಳ ತರಕಾರಿಗಳು ಮತ್ತು ಮೊಟ್ಟೆಗಳಲ್ಲಿರುವ ಕ್ಯಾಲ್ಸಿಯಂ ಬೆನ್ನುಮೂಳೆಯ ಮೂಳೆಗಳ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ. ಫ್ರೆಂಡ್ಸ್, ಹೊಸ ಕಾಲೇಜು ಸೀಸನ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ? ಅದರ ಜೊತೆಗೇನೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಯಾರಿ ಕೂಡ ಜೋರಾಗಿ ನಡಿಬೇಕು ಅಲ್ವಾ? ಅದಕ್ಕಾಗಿಯೇ ನಿಮಗಾಗಿ ಬೆಸ್ಟ್ GK ಬುಕ್ ಮತ್ತು ಸ್ಟಡಿ ಮೆಟೀರಿಯಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಈಗಲೇ ಆರ್ಡರ್ ಮಾಡಿ ನಿಮ್ಮ ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡಿ. ಹತ್ತಿ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ಕರ್ನಾಟಕದ ಕರಾವಳಿ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಉಡುಪಿ, ಬಿ ದಕ್ಷಿಣ ಕನ್ನಡ, ಸಿ ಉತ್ತರ ಕನ್ನಡ, ಡಿ ಕೊಡಗು. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕನ್ನಡ. ಕರಾವಳಿ ಭಾಗಗಳಲ್ಲಿ ಹಾಗೂ ಉತ್ತರ ಕರ್ನಾಟಕದ ಗಡಿ ಹಂಚಿಕೊಳ್ಳುವ ಉತ್ತರ ಕನ್ನಡ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಹತ್ತಿ ಬೆಳೆಯನ್ನು ಪ್ರಮುಖವಾಗಿ ಬೆಳೆಯಲಾಗುತ್ತದೆ. ಬೆಳಗಿನ ತಿಂಡಿಯಲ್ಲಿ ಅವಲಕ್ಕಿ ತಿನ್ನುವುದರಿಂದ ನಮಗೆ ಸಿಗುವ ಮುಖ್ಯ ಲಾಭವೇನು? ನಿಮ್ಮ ಆಪ್ಷನ್ಸ್: ಎ ಸುಲಭ ಜೀರ್ಣಕ್ರಿಯೆ, ಬಿ ಕೊಲೆಸ್ಟ್ರಾಲ್ ಹೆಚ್ಚಳ, ಸಿ ತೂಕ ಹೆಚ್ಚಾಗುವುದು, ಡಿ ಅಸಿಡಿಟಿ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಸುಲಭ ಜೀರ್ಣಕ್ರಿಯೆ. ಅವಲಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಿರುತ್ತದೆ ಮತ್ತು ಇದು ಜೀರ್ಣಿಸಿಕೊಳ್ಳಲು ತುಂಬ ಹಗುರವಾಗಿರುತ್ತದೆ. ಇದು ಇಡೀ ದಿನ ದೇಹಕ್ಕೆ ಸುಲಭವಾಗಿ ಎನರ್ಜಿ ನೀಡುತ್ತದೆ. ವಿಟಮಿನ್ ಎ ಕೊರತೆ ಉಂಟಾದರೆ ಯಾವ ಕಾಯಿಲೆ ಬರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಬೆರಿ, ಬಿ ಇರುಳು ಕುರುಡುತನ, ಸಿ ಸ್ಕರ್ವಿ, ಡಿ ರಿಕೆಟ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಇರುಳು ಕುರುಡುತನ. ವಿಟಮಿನ್ ಎ ಕಣ್ಣಿನ ರೆಟಿನಾದ ಆರೋಗ್ಯಕ್ಕೆ ಅತ್ಯಗತ್ಯ. ಇದರ ಕೊರತೆಯಿಂದಾಗಿ ಮಂದ ಬೆಳಕಿನಲ್ಲಿ ಅಥವಾ ರಾತ್ರಿ ವೇಳೆ ಕಣ್ಣು ಕಾಣಿಸದಿರುವ ಇರುಳು ಕುರುಡುತನ ಸಮಸ್ಯೆ ಬರುತ್ತದೆ. ಭಾರತದ ಪ್ರಧಾನಮಂತ್ರಿಗಳ ಪ್ರಸ್ತುತ ಮಾಸಿಕ ಮೂಲ ವೇತನ ಸರಿಸುಮಾರು ಎಷ್ಟಿರುತ್ತದೆ? ನಿಮ್ಮ ಆಪ್ಷನ್ಸ್: ಎ 50,000, ಬಿ 1,60,000, ಸಿ 10 ಲಕ್ಷ, ಡಿ 25 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 1,60,000. ಭಾರತದ ಪ್ರಧಾನಮಂತ್ರಿಗಳ ಮೂಲ ವೇತನ 50,000 ಆಗಿದ್ದು, ಸಂಸದೀಯ ಭತ್ಯೆಗಳು ಮತ್ತು ಇತರೆ ಸೌಲಭ್ಯಗಳನ್ನು ಒಳಗೊಂಡು ಒಟ್ಟು ಮಾಸಿಕ ವೇತನ ಸುಮಾರು 1,60,000 ರೂಪಾಯಿಗಳಾಗಿವೆ. ನಮ್ಮ ಸೌರಮಂಡಲದ ಅತ್ಯಂತ ತಂಪಾದ ಗ್ರಹ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಂಗಳ, ಬಿ ನೆಪ್ಚೂನ್, ಸಿ ಯುರೇನಸ್, ಡಿ ಬುಧ. ಸರಿಯಾದ ಉತ್ತರ ಆಪ್ಷನ್ ಸಿ ಯುರೇನಸ್. ಯುರೇನಸ್ ಗ್ರಹವು ಸೌರಮಂಡಲದಲ್ಲೇ ಅತ್ಯಂತ ಕಡಿಮೆ ತಾಪಮಾನವನ್ನು ದಾಖಲಿಸುವ ಮೂಲಕ ಅತ್ಯಂತ ತಂಪಾದ ಗ್ರಹವಾಗಿದೆ. ಭಾರತದ ಯಾವ ಪವಿತ್ರ ನದಿಯ ಮರಳಿನಲ್ಲಿ ಚಿನ್ನದ ಕಣಗಳು ದೊರಕುತ್ತವೆ? ನಿಮ್ಮ ಆಪ್ಷನ್ಸ್: ಎ ಗಂಗಾ ನದಿ, ಬಿ ಸ್ವರ್ಣರೇಖಾ ನದಿ, ಸಿ ಕಾವೇರಿ ನದಿ, ಡಿ ಗೋದಾವರಿ ನದಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವರ್ಣರೇಖಾ ನದಿ. ಜಾರ್ಖಂಡ್ ರಾಜ್ಯದಲ್ಲಿ ಹರಿಯುವ ಸ್ವರ್ಣರೇಖಾ ನದಿಯ ಮರಳಿನಲ್ಲಿ ಇಂದಿಗೂ ಸ್ಥಳೀಯರು ಚಿನ್ನದ ಸಣ್ಣ ಸಣ್ಣ ಕಣಗಳನ್ನು ಹುಡುಕಿ ಹೊರತೆಗೆಯುತ್ತಾರೆ. ರಕ್ತಹೀನತೆ ಕಮ್ಮಿಯಾಗಿ ರಕ್ತ ಹೆಚ್ಚಾಗಲು ಯಾವ ವಿಟಮಿನ್ಗಳು ಹಾಗೂ ಪೋಷಕಾಂಶ ಅಗತ್ಯ? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ B12, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಇ, ಡಿ ಸೋಡಿಯಂ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ B12.
ದೇಹದಲ್ಲಿ ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ ವಿಟಮಿನ್ ಬಿ12 ಮತ್ತು ಕಬ್ಬಿನಾಂಶ ಅತ್ಯಗತ್ಯ. ಈ ಕೆಳಗಿನ ಯಾವುದು ಹೆಚ್ಚಾದರೆ ಮಧುಮೇಹ ಮತ್ತು ಹೃದಯದ ಸಮಸ್ಯೆಗಳು ಉಂಟಾಗುತ್ತವೆ? ನಿಮ್ಮ ಆಪ್ಷನ್ಸ್: ಎ ಆಮ್ಲಜನಕ, ಬಿ ಗ್ಲೂಕೋಸ್, ಸಿ ನೀರು, ಡಿ ಪ್ರೋಟೀನ್. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ಲೂಕೋಸ್. ರಕ್ತದಲ್ಲಿ ಗ್ಲೂಕೋಸ್ ಹೆಚ್ಚಾದರೆ ಡಯಾಬಿಟಿಸ್ ಬರುತ್ತದೆ ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾದರೆ ರಕ್ತನಾಳಗಳು ಬ್ಲಾಕ್ ಆಗಿ ಹೃದಯಾಘಾತದಂತಹ ಸಮಸ್ಯೆಗಳು ಎದುರಾಗುತ್ತವೆ. ಮನೆಯ ಮುಖ್ಯ ಬಾಗಿಲು ಯಾವ ದಿಕ್ಕಿಗೆ ಇದ್ದರೆ ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ದಕ್ಷಿಣ ದಿಕ್ಕು, ಬಿ ಉತ್ತರ ಅಥವಾ ಪೂರ್ವ, ಸಿ ನೈಋತ್ಯ ದಿಕ್ಕು, ಡಿ ವಾಯುವ್ಯ ದಿಕ್ಕು. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಅಥವಾ ಪೂರ್ವ. ವಾಸ್ತು ಪ್ರಕಾರ ಉತ್ತರ ಮತ್ತು ಪೂರ್ವ ದಿಕ್ಕುಗಳು ದೇವತೆಗಳ ಮತ್ತು ಸೂರ್ಯನ ಬೆಳಕಿನ ಪ್ರವೇಶಕ್ಕೆ ಪ್ರಶಸ್ತವಾಗಿದ್ದು, ಈ ದಿಕ್ಕಿನ ಬಾಗಿಲುಗಳು ಮನೆಗೆ ಐಶ್ವರ್ಯ ತರುತ್ತವೆ ಎನ್ನಲಾಗುತ್ತದೆ. ಪ್ರಾಣಿಶಾಸ್ತ್ರದ ಪ್ರಕಾರ ಒಂದು ಸಾಮಾನ್ಯ ಹಸುವಿನ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷಗಳು? ನಿಮ್ಮ ಆಪ್ಷನ್ಸ್: ಎ 5 ರಿಂದ 8 ವರ್ಷಗಳು, ಬಿ 15 ರಿಂದ 20 ವರ್ಷಗಳು, ಸಿ 40 ವರ್ಷಗಳು, ಡಿ 50 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 15 ರಿಂದ 20 ವರ್ಷಗಳು. ಸೂಕ್ತ ಆರೈಕೆ ಮತ್ತು ಉತ್ತಮ ವಾತಾವರಣ ಸಿಕ್ಕರೆ ಒಂದು ಹಸುವು ಸರಾಸರಿ 15 ರಿಂದ 20 ವರ್ಷಗಳ ಕಾಲ ಬದುಕಬಲ್ಲದು. ಸ್ನೇಹಿತರೆ, ಇವತ್ತಿನ 20 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೈಪ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.